ಹಲೋ ಹ್ಯಾಂಡ್ ತಮಾಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನನ್ನ ಡ್ರೀಮ್ ಜರ್ನಿ. ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀರಾ ಅಥವಾ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದೀರಾ? ಯೂಟ್ಯೂಬ್ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ಪ್ರತಿಯೊಬ್ಬ ಯೂಟ್ಯೂಬರ್ಗಳಿಗೂ ಇದು ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಬನ್ನಿ ಅದೇನಂತ ನೋಡ್ಕೊಂಬರೋಣ. ಇಷ್ಟು ದಿನ ನಾವು ಯೂಟ್ಯೂಬಲ್ಲಿ ದುಡ್ಡು ಗಳಿಸ್ಬೇಕು ಅಂತಂದ್ರೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಇವಾಗ 8000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಯೂಟ್ಯೂಬ್ನವರು ಶಾಕಿಂಗ್ ಸುದ್ದಿಯನ್ನ ತಂದಿದ್ದಾರೆ, ಶಾಕಿಂಗ್ ಅಪ್ಡೇಟ್ ಅನ್ನ ತಂದಿದ್ದಾರೆ. ಹಾಗಂದ್ರೆ ಇದೆಲ್ಲ ನಿಜಾನಾ? ಯಾವಾಗ ಜಾರಿ ಆಗುತ್ತೆ? ಈಗ ಆಲ್ರೆಡಿ ಮಾನಿಟೈಸೇಷನ್ ಆಗಿರೋ ಚಾನೆಲ್ಗಳಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಅಥವಾ ಹೊಸ ಕ್ರಿಯೇಟರ್ಸ್ಗಳು ಏನ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ರಿಗೂ ಇದ್ದೇ ಇರುತ್ತೆ. ಆ ಎಲ್ಲಾ ಕನ್ಫ್ಯೂಷನ್ಗಳಿಗೆ ಸಂಪೂರ್ಣ ವಿವರವನ್ನ ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಸ್ತೀನಿ. ಈ ಕಂಪ್ಯಾರಿಸನ್ ಟೇಬಲ್ ನ ನೋಡಿ. 4000 ವಾಚ್ ಅವರ್ಸ್ ಇರೋದನ್ನ 8000 ವಾಚ್ ಅವರ್ಸ್ಗೆ ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ 10 ಮಿಲಿಯನ್ ವ್ಯೂಸ್ ಇರೋದನ್ನ 20 ಮಿಲಿಯನ್ ವ್ಯೂಸ್ಗೆ ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಕೌಂಟ್, ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ನೀವೇನಾದ್ರೂ ಅಂದ್ರೆ ಈ ಅಂಕಿಅಂಶಗಳು ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಫುಲ್ ಫಾರ್ಮ್ಯಾಟ್ ವಿಡಿಯೋಸ್ಗಳನ್ನ ಮಾಡಿಬಿಟ್ಟು ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತ ಇದ್ರೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಇವಾಗ ಅಪ್ಡೇಟ್ ಪ್ರಕಾರ 8000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 10 ಮಿಲಿಯನ್ ವ್ಯೂಸ್ ಟು 20 ಮಿಲಿಯನ್ ವ್ಯೂಸ್ಗೆ ಇದು ಯಾವ ರೀತಿ ತಂದಿದ್ದಾರೆ ಅಂತಂದ್ರೆ, ನೀವೇನಾದ್ರೂ ಶಾರ್ಟ್ಸ್ ವಿಡಿಯೋದಲ್ಲಿ ಏನಾದ್ರೂ ಮಾನಿಟೈಸೇಷನ್ ಮಾಡಿಬಿಟ್ಟು ದುಡ್ಡು ಅರ್ನ್ ಮಾಡಬೇಕು ಅಂತ ಇದ್ರೆ ನೀವು ಮೊದಲೆಲ್ಲ 10 ಮಿಲಿಯನ್ ವ್ಯೂಸ್ 90 ಡೇಸ್ ಒಳಗಡೆನೆ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮಾನಿಟೈಸೇಷನ್ ಆಪ್ಷನ್ ಸಿಗ್ತಾ ಇತ್ತು. ಆದ್ರೆ ಇವಾಗ 90 ಡೇಸ್ ಅಲ್ಲಿ 20 ಮಿಲಿಯನ್ ವ್ಯೂಸ್ ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಅಂದ್ರೆ 2 ಕೋಟಿ ವ್ಯೂಸ್ ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಮತ್ತೆ ಕೆಳಗಡೆ ಬರೋದಾದ್ರೆ ಸಬ್ಸ್ಕ್ರೈಬರ್ಸ್ ಕೌಂಟ್, ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ನ ತಂದಿಲ್ಲ. ಇದನ್ನು ಓವರ್ ಆಲ್ ಆಗಿ ನೋಡ್ತಾ ಹೋದ್ರೆ 1 to double ಅಂತಾನೆ ಹೇಳ್ಬೋದು. ಅಪ್ಡೇಟ್ ಒಂಥರ ಶಾಕಿಂಗ್ ನ್ಯೂಸ್. ಯೂಟ್ಯೂಬ್ ಅವರು ಯಾವುದೇ ಒಂದು ಅಪ್ಡೇಟ್ ನ ತರಬೇಕು ಅಂತಂದ್ರೆ ಸುಮ್ಮನೆ ತರೋದಿಲ್ಲ, ಸುಮ್ಮನೆ ಯಾವುದೇ ಕಾರಣಕ್ಕೂ ತರೋದಿಲ್ಲ. ಅಷ್ಟು ಚೀಪ್ ಸಂಸ್ಥೆನೂ ಇದೆಲ್ಲ. ಸುಮ್ಮನೆ ತಂದ್ಬಿಟ್ಟು ಸುಮ್ಮನೆ ಮತ್ತೆ ವಾಪಸ್ ತಗೊಳ್ಳೋದು ಅವೆಲ್ಲ ಸೀನೇ ಇಲ್ಲ. ಬಟ್ ತಂದಿದ್ದಾರೆ ಅಂತಂದ್ರೆ ಒಂದು ಬಿಗ್ ರೀಸನ್ ಇದ್ದೇ ಇರುತ್ತೆ. ಅದು ಯಾವ ರೀಸನ್, ಯಾವ ಒಂದು ಕಾರಣಕ್ಕೆ ಈ ತರ ಎಲ್ಲ ಅಪ್ಡೇಟ್ಗಳನ್ನ ತರ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಸರಿ, ಎಲ್ಲರೂ ತಲೆಯಲ್ಲಿ ಒಂದು ಕನ್ಫ್ಯೂಷನ್, ಯಾಕೆ ಯೂಟ್ಯೂಬ್ನವರು ಇಷ್ಟು ದೊಡ್ಡ ಕಠಿಣವಾದ ರೂಲ್ಸ್ನ ನಮ್ಮ ಮೇಲೆ ಹೇರಿದ್ದಾರೆ ಅಂತ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಯೂಟ್ಯೂಬ್ ಕಂಪ್ನಿಯವರು ಆದ್ಯತೆ ಕೊಡ್ತಾ ಇರೋದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಮಾತ್ರ. ಓಕೆ, ನೀವೇನಾದ್ರೂ ಡೈಲಿ ವಿಡಿಯೋಸ್ನ ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾ ಇದ್ದೀರಿ ಅಥವಾ ಕಂಟಿನ್ಯೂ ಆಗಿ ಯೂಟ್ಯೂಬಲ್ಲಿ ಇದ್ದೀರಿ ಅಂತಂದ್ರೆ ಓಕೆ, ನೋ ಪ್ರಾಬ್ಲಮ್, ನಿಮಗೂ ಆದ್ಯತೆ ಕೊಡುತ್ತೆ. ಆದರೆ ಯಾರೋ ಯೂಟ್ಯೂಬ್ ಬಗ್ಗೆ ಮಾಹಿತಿನೇ ಇಲ್ದವರು, ಯೂಟ್ಯೂಬ್ ಇಂದ ದುಡ್ಡು ನಮಗೆ ಬರುತ್ತೆ ಅನ್ನೋ ಒಂದು ಕನಿಷ್ಠ ನಾಲೆಡ್ಜ್ ಇರೋದಿಲ್ಲ ಅಂಥವ್ರು ಯಾವುದಾದ್ರೂ ಒಂದು ವಿಡಿಯೋ AI ಜನರೇಟೆಡ್ ವಿಡಿಯೋಸ್ಗಳನ್ನ ಹಾಕ್ತಾರೆ. ಅದು ಮಾನಿಟೈಸೇಷನ್ಗೆ ಅಪ್ಲೈ ಆಗೋ ಥರ ವೈರಲ್ ಆಗಿಬಿಡುತ್ತೆ. ಸೊ ಅವ್ರಿಗೆ ಸುಮ್ಮನೆ ದುಡ್ಡು ಪೋಲಾಗುತ್ತೆ. ಬಟ್ ಅವರಿಗೆ ಆ ದುಡ್ಡನ್ನ ಹೆಂಗೆ ಅರ್ನ್ ಮಾಡೋದು, ಹೆಂಗೆ ಬಿಡಿಸ್ಕೊಳ್ಳೋದು ಯಾವುದೇ ನಾಲೆಡ್ಜ್ ಇರಲ್ಲ. ಸುಮ್ಮನೆ ದುಡ್ಡು ಪೋಲ್ ಆಗ್ತಾನೆ ಇರುತ್ತೆ. ಬಟ್ ಇದನ್ನೆಲ್ಲ ಕಡಿವಾಣ ಹಾಕೋದಕ್ಕೆ ಯೂಟ್ಯೂಬ್ ಅವರು ಕನ್ಸಿಸ್ಟೆನ್ಸಿಯಾಗಿ ಯಾರೆಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾರೆ, ಯಾರೆಲ್ಲ ಕ್ವಾಲಿಟಿ ವಿಡಿಯೋಸ್ಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ, ಕ್ಲಾರಿಟಿ ವಿಡಿಯೋಸ್ಗಳನ್ನು ಅಪ್ಲೈ ಮಾಡ್ತಾರೆ, ಅವರಿಗೆಲ್ಲ ಯೂಟ್ಯೂಬ್ ಕಂಪ್ನಿಯವರು ಆದ್ಯತೆ ಕೊಡೋದಕ್ಕೋಸ್ಕರ ಈ ಒಂದು ಬಿಗ್ ಅಪ್ಡೇಟ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಸರಿ, ಈ ಒಂದು ಬಿಗ್ ಅಪ್ಡೇಟ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಯಾರಿಗೆಲ್ಲ ಅಪ್ಲೈ ಆಗೋದಿಲ್ಲ ಅಂತಾನು ಹೇಳ್ಬಿಡ್ತೀನಿ ಕೇಳಿ. ಅಪ್ಲೈ ಆಗೋರ್ಗೂ ಇದೆ, ಅಪ್ಲೈ ಆಗದೆ ಇರೋರ್ಗೂ ಕೂಡ ಈ ಒಂದು ಬಿಗ್ ಅಪ್ಡೇಟ್ ಇದೆ. ಎರಡು ಕಡೆ ಇದೆ. ಕೆಲವೊಬ್ಬರಿಗೆ ಅಪ್ಲೈ ಆಗುತ್ತೆ, ಕೆಲವೊಬ್ಬರಿಗೆ ಅಪ್ಲೈ ಆಗೋದಿಲ್ಲ. ಕೆಲವೊಬ್ಬರಿಗೆ ಗುಡ್ ನ್ಯೂಸ್, ಕೆಲವೊಬ್ಬರಿಗೆ ಬ್ಯಾಡ್ ನ್ಯೂಸ್. ಓಕೆ, ಯಾರಿಗೆಲ್ಲ ಗುಡ್ ನ್ಯೂಸ್, ಯಾರಿಗೆಲ್ಲ ಸ್ವಲ್ಪ ಬ್ಯಾಡ್ ನ್ಯೂಸ್ ಅನ್ನೋದಕ್ಕಿಂತ ಸ್ವಲ್ಪ ಟಫ್ ರೂಲ್ಸ್ ಅಂತ ಹೇಳ್ತೀನಿ ಕೇಳಿ. ಈಗಾಗಲೇ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿಬಿಟ್ಟು ಸಕ್ಸಸ್ ಆಗಿದ್ದೀರೋ ಅವರಿಗೆಲ್ಲ ಈ ಒಂದು ರೂಲ್ಸು ಅಪ್ಲೈ ಆಗೋದಿಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ರೂಲ್ಸು 100% ಅಪ್ಲೈ ಆಗುತ್ತೆ. 4000 ಇರೋದು 8000 ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ 10 ಮಿಲಿಯನ್ಸ್ ಇರೋದು 20 ಮಿಲಿಯನ್ಸ್ಗೆ ನೀವು ಸೆಟ್ ಆಗಲೇಬೇಕಾಗುತ್ತೆ. ಸರಿ, ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಒಂದು ಸಜೆಷನ್ ಏನಪ್ಪ ಅಂತಂದರೆ, ನಿಮಗೆ ಒಂದು ಡೆಡ್ಲೈನ್ ಅಂತ ಇದೆ. 2027 ಫೆಬ್ರವರಿವರೆಗೂ
ನಿಮಗೆ ಒಂದು ಮಾರ್ಜಿನ್ ಇದೆ. ಅದ್ರ ಒಳಗಡೆ ನೀವು 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಒಂದು ಆಪ್ಷನ್ನು, ಗೋಲ್ಡನ್ ಆಪರ್ಚುನಿಟಿ ನಿಮಗಿದೆ. ಬೇಗ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಕ್ವಾಲಿಟಿ ಕ್ಲಾರಿಟಿ ಎಲ್ಲದನ್ನು ಮೇಂಟೈನ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬೇಗ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಓಕೆ, ಇವತ್ತಿನ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಓಕೆ ಅಂತಮಾಸ್, ಬಾಯ್, ಹ್ಯಾವ್ ಎ ಗುಡ್ ಡೇ.